ರೈತ ಬಾಂಧವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿ ಬಯೋಟೆಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಯಪಡಿಸೋದೇನಂತಂದರೆ, ತಾವು ಹೇಳಿದ ಹಾಗೆ ಸರ್ ನಾವು ಹೊಸದಾಗಿ ದಾಳಿಂಬೆ ಹಚ್ಬೇಕಂತ ಮಾಡಿದ್ದೀವಿ. ಯಾವ ರೀತಿ ನಾವು ಜಮೀನು ಏನದಲ್ಲ ರೆಡಿ ಮಾಡ್ಕೋಬೇಕು, ಹಾಗೆ ಯಾವುದು ಸಿಲೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನದಲ್ಲ ಮಾಹಿತಿ ಕೊಡ್ರಿ ಅಂಥೇಳಿ ಆಲ್ರೆಡಿ ಏನದಲ್ಲ ನಾ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಏನದಲ್ಲ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಬಟ್ ಇನ್ನೂ ಕೆಲವೊಂದು ಜನರಿಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಇಲ್ಲಿದ್ದರು. ಹೀಗಾಗಿ ಅವರಿಗೆ ಅವ್ರ ಸಲುವಾಗಿ ಏನದಲ್ಲ ಮತ್ತು ನಾನು ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ರೈತ ಬಂದವರೇ, ನಾನು ಇವತ್ತು ಇಲ್ಲಿ ಬಬಲೇಶ್ವರ ಸಮೀಪ ಅಂತಲ್ಲ ಒಂದು ಹಲಗಣಿ ಅಂತ ಊರು ಬರುತ್ತೆ, ಅದರ ಸಮೀಪ ಒಂದು ತೋಟದಲ್ಲಿದ್ದೀನಿ. ಇಲ್ಲಿ ನಾವು ಯಾವ ರೀತಿ ದಾಳಿಂಬೆ ನಾಟಿ ಮಾಡಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ. ರೈತ ಬಂದವರು, ಇದು ಏನದಲ್ಲ ನಾವು ಮೊದಲು ಇದು ಜಮೀನು ತಯಾರು ಮಾಡೋದು ರೆಡಿ ಮಾಡ್ಕೋಬೇಕಂತಂದ್ರೆ ಏನು ಮಾಡ್ಕೊಂಡ್ವಿ, ನೆಲ ಎಲ್ಲ ಮಿದು ಮಾಡಿಕೊಂಡು ಈ ರೀತಿ ಏನದಲ್ಲ ಬೆಡ್ ಮಾಡ್ಕೊಂಡಿದ್ವಿ. ಹೌದಾ, ಆಗಲಿ 3 ಫೂಟ ಸ್ವಲ್ಪ ಹೈಟ್ ಮಾಡಿಕೊಂಡು ಆ ಬೆಡ್ ಮೇಲೆ ಏನದಲ್ಲ ನಾವು ಅಗಿ ಹಚ್ಕೊತ ಬಂದಿವಿ. ಆ್ಯಕ್ಚುಲಿ ಇಲ್ಲಿ ಏನದಲ್ಲ ಸ್ವಲ್ಪ ಈ ರೀತಿ ಏನೋ ನೆಲ ಕಾಣಿಸ್ತದಲ್ಲ, ಇಲ್ಲಿ ನೀರು ಬಿತ್ತು ಮಳೆ ಬರ್ತಿತ್ತು ಅಂತಂದರೆ, ಇಲ್ಲಿ ಮಳೆ ನೀರು ಬಂತು ಅಂದರೆ ಇಲ್ಲಿ ನಾವು ನೀರು ಏನು ಮಾಡಬೇಕು, ಈ ಕಡೆಯಿಂದನೂ ಸರಾಗವಾಗಿ ಆ ದಂಡಿಗೆ ಹೋಗ್ಬೇಕು. ಹೌದಾ, ಆ ಕಡೆ ಡೌನ್ ಮಾಡ್ಕೊಂಡಿದ್ವಿ, ಒಂದು ಕಡೆ ಡೌನ್ ಇರಬೇಕು, ನೀರು ನಿಂದ್ರಬಾರ್ದು. ಹೌದಾ, ನೀರು ನಿಂದ್ರಲಾರ್ದಂಗೆ ನಾವು ಈ ಥರ ಏನದಲ್ಲ ಫ್ಲ್ಯಾಟ್ ಇರಬೇಕು. ನೆಲ ಇತ್ತು ಅಂತಂದರೆ ಓಕೆ, ಬೇಕಾದಷ್ಟು ಮಳೆ ಬಂದರೂ ಏನದಲ್ಲ ನಮಗಿಲ್ಲಿ ನೀರು ನಿಂದ್ರಂಗಿಲ್ಲ. ಹೌದಾ, ನೋಡಿದು ಆ್ಯಕ್ಚುಲಿ ಇದು ಪ್ಲ್ಯಾಂಟೇಷನ್ ನಾವು ಅಗಿ ಪ್ಲ್ಯಾಂಟೇಷನ್ ಮಾಡಿದ್ದು ಜುಲೈ 8ನೇ ತಾರೀಕಿಗೆ. ಬಟ್ ಇವತ್ತೇನದಲ್ಲ ಸೆಪ್ಟೆಂಬರ್ 12 ತಾರೀಕು. ಮೊನ್ನೆ ಏನಂದರೆ 2 ತಿಂಗಳು ಕಂಪ್ಲೀಟ್ ಆಯಿತು. 2 ತಿಂಗಳಲ್ಲಿ ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ. ಅಗಿನೂ ಏನದಲ್ಲ ಈ ರೀತಿ ಏನದಲ್ಲ ನಾವು ಬೆಡ್ ಮೇಲೆ ಅಗಿ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಏನದಲ್ಲ ಇವಾಗೂ ಹೇಳ್ತಿದ್ರು, ಸರ್ ಅಗಿ ನಾವು ಯಾವುದು ಟಿಶ್ಯೂ ಕಲ್ಚರ್ ಹಚ್ಬೇಕಾ ಅಥವಾ ಗೂಟಿ ಹಚ್ಬೇಕಾ? ನೀವು ಟಿಶ್ಯೂ ಕಲ್ಚರೇ ಸೆಲೆಕ್ಟ್ ಮಾಡಿಕೊಡ್ರಿ, ಗೂಟಿಯರೇ ಸೆಲೆಕ್ಟ್ ಮಾಡಿಕೊಡ್ರಿ. ಹೌದಾ, ಬಟ್ ಏನದಲ್ಲ ಇವು ಏನು ಅಗಿ ಇರ್ತೈತಿಲ್ಲ, ಈ ಅಗಿಗೆ ಏನದಲ್ಲ ಇಲ್ಲಿ ಸ್ಟೆಮ್ಮಿಗೆ ಏನದಲ್ಲ ರೋಗ ಇರಬಾರ್ದು ಇಲ್ಲಿ. ಹೌದಾ, ಇದೇನದಲ್ಲ ಸ್ವಲ್ಪ ಹಳೆ ಎಲೆ ಇರೋದ್ರಿಂದ ಏನದಲ್ಲ ಇವೆಲ್ಲ ಸ್ವಲ್ಪ ಅಂತ್ರಾಕೋನಸ್ ಬಂದಿರ್ತದೆ. ಇವೇನದಲ್ಲ ತಾನೇ ಕವರಾಗಿ ಹೋಗ್ತದೆ. ಆ್ಯಕ್ಚುಲಿ ಏನದಲ್ಲ ಬ್ಲೈಟ್ ಅಂತ ಕರಿತೀವಲ್ಲ ನಾವು, ಕ್ಯಾರ್ ರೋಗನೂ ನೋಡೋಕೆ ಇದೇ ಸೇಮ್ ಕಾಣಿಸುತ್ತೆ. ಬಟ್ ಇದು ಕ್ಯಾರ್ ರೋಗ ಇಲ್ಲ, ಅಂತ್ರಾಕೋನಸ್ ಅಂದರೆ ಅಟ್ಯಾಕ್ ಟೈಪ್ ಅನ್ನೋದಲ್ಲ. ಇದು ಹಳೆ ಎಲೆ ಏನದಲ್ಲ ಮೊದಲಿಂದ ಉದುರಿ ಹೋಗ್ತಿರ್ತದೆ. ಬಟ್ ಇದು ಏನದಲ್ಲ ಸ್ವಲ್ಪ ಯಾವುದು ನಾವು ಒಂದು ಸ್ಪ್ರೇ ಫಂಗಿಸೈಡ್ ತೊಗೊಂಡಿದ್ರೆ ಇದು ಕ್ಲಿಯರಾಗಿ ಹೋಗುತ್ತೆ. ಬಟ್ ಆ ಗೂಟಿಗೆ ಮತ್ತು ಟಿಶ್ಯೂ ಕಲ್ಚರ್ಗೆ ಏನು ವ್ಯತ್ಯಾಸ ಇರ್ತದೆ ಅಂತಂದರೆ, ಅವ್ರೇನು ಇವೇನು ಟಿಶ್ಯೂ ಕಲ್ಚರು ಅವು ಸ್ವಲ್ಪ ಇದ್ರ ಸೀಡ್ಸ್ ಒಳಗೆ ತಯಾರು ಮಾಡ್ಕೊಂಡಿದ್ದಿರುತ್ತೆ. ಬಟ್ ಅವು ಟಿಶ್ಯೂನೇ ಬೇರೆ. ಆಮೇಲೆ ಇವು ಕಲಮ್ ಕಟ್ಟಿದಾಗ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಕಲಮ್ ಕಟ್ಕೊಂಡಿರ್ತಾರೆ ನೋಡಿ. ಕಲಮ್ ಕಟ್ಟಿದಾಗ ಏನದಲ್ಲ ಇಲ್ಲಿ ಇದಕ್ಕೆ ಏನೋ ಈ ಸ್ಟೆಮ್ಮಿಗೆ ರೋಗ ಇರಬಾರ್ದು, ಮೇನ್ ಸ್ಟೆಮ್ಮಿಗೆ. ಹೌದಾ, ಮೇನ್ ಸ್ಟೆಮ್ಮಿಗೆ ರೋಗ ಇದ್ದಿದ್ದಿಲ್ಲ ಅಂದರೆ ಯಾವುದೇ ರೀತಿಯಿಂದ ನಮಗೆ ಪ್ರಾಬ್ಲಮ್ ಆಗಲ್ಲ. ಈ ಗಿಡದಿಂದ ನಾವು ಹಣ್ಣು ಬೆಳಿಬೋದು. ಬಟ್ ಅಗಿ ಸೆಲೆಕ್ಟ್ ಮಾಡೋ ಮುಂದೆ ಏನದಲ್ಲ ಸ್ವಲ್ಪ ನೀವು ಹುಷಾರಾಗಿ ಏನಾದ್ರೆ ಸೆಲೆಕ್ಟ್ ಮಾಡ್ಬೋದು, ಹಚ್ಬೋದು ನೀವು. ಇಲ್ಲ ಸರ್ ನಾವು ಟಿಶ್ಯೂ ಕಲ್ಚರೇ ಹಚ್ಬೇಕು ಅಥವಾ ಕಲಮೆ ಹಚ್ಬೇಕು ಅಂತ ಯಾವ್ದು ಬೇಕಾದ ಹಚ್ಬೋದು. ಬಟ್ ಅಗಿ ಏನದಲ್ಲ ನಾವು ಸೆಲೆಕ್ಟ್ ಮಾಡೋ ಟೈಮಿಗೆ ಕರೆಕ್ಟಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡೇವು ಅಂತಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಇವೇನದಲ್ಲ ಕಲಮ್ ಕಟ್ಟಿದ್ದಾಗಿ ಇವು ಮೋಸ್ಟ್ಲಿ ಇವರು ಇಲ್ಲಿ ಕೋಲಾರ ಹತ್ರ ಬಾಲ್ಗುಂಡ್ ನರ್ಸರಿಗಳು ತೊಗೊಂಬಂದಿರ್ಬೋದು. ಹೌದು, ಅಲ್ಲಿಂದ ಅಲ್ಲಿ ಹೋಗಿ ಇವಲ್ಲ ಅಗಿ ಚೆನ್ನಾಗಿದ್ದಾವೆ, ಏನು ಪರವಾಗಿಲ್ಲ. ಇವಾಗ ಸದ್ಯಕ್ಕಂತೂ ಏನದಲ್ಲ ಯಾವುದೇ ರೀತಿಯಿಂದ ಏನದಲ್ಲ ಇವಕ್ಕೆ ರೋಗ ಏನದಲ್ಲ ಕಾಣತ್ತಿಲ್ಲ. ಆ್ಯಕ್ಚುಲಿ ಅಂದರೆ 3-3.5 ತಿಂಗಳಲ್ಲಿ ಗೊತ್ತಾಗುತ್ತೆ ಇವು ಸ್ವಲ್ಪ ರೋಗ ಇದ್ದು ಅಂದರೂ ಇವಾಗೇ ಗೊತ್ತಾಗಿರುತ್ತೆ. ನಾವೇನು ಮಾಡ್ತೀವಿ, ಇದೇ ಟೈಮಲ್ಲಿ ಏನದಲ್ಲ ಅವು ಕೆಲವೊಂದು ಯಾವುದ್ರ ರೋಗ ಬರ್ತಿದ್ವು ಅಂತಂದ್ರೆ ಒಂದು 3 ತಿಂಗಳಾದ ನಂತರ ಅವು ಗಿಡ ರಿಮೂವ್ ಮಾಡಿಬಿಡ್ತೀವಿ ನಾವು. ಬಟ್ ಏನೈತಿಲ್ಲ ಇವಕ್ಕೆ ಆರ್ಗ್ಯಾನಿಕ್ ಜಾಸ್ತಿ. ನಾವು ಏನದಲ್ಲ ಈಗ ಜಾಸ್ತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋಂಗಿಲ್ಲ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಗೊತ್ತನ್ರಿ, ನ್ಯಾಮಟೋಡ್ಸ್ ಜಾಸ್ತಿ ಆಗೋದು, ಆಮೇಲೆ ಸೊರಗು ರೋಗ ಏನದಲ್ಲ ಬರೋಕ್ಕೆ ಶುರು ಮಾಡುತ್ತೆ. ಹೀಗಾಗಿ ನಾವೇನು ಮಾಡ್ತೀವಿ, ಬರೀ ಬ್ಯಾಕ್ಟೀರಿಯಾಗಳನ್ನೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ಈ ಪ್ಲಾಟಿಗಾದರೂ ಇಲ್ಲಿ ತನಕ 2 ತಿಂಗಳಾದರೂ ಏನದಲ್ಲ ಯಾವುದೂ ಕೆಮಿಕಲ್ ಹಾಕ್ಸಿಲ್ಲ ನಾವು. ಒಳ್ಳೆ ಚೆನ್ನಾಗಿ ಗ್ರೋತ್ ಇದೆ. ಅದಕ್ಕೇನದಲ್ಲ ಅದೇ ಮತ್ತು ಇನ್ನೊಮ್ಮೆ ನೀವು ವೀಡಿಯೋ ಮಾಡಿಬಿಡ್ರಿ ಅಂತೇಳಿ ನಮಗೆ ಹೇಳ್ತಾಯಿದ್ರು. ಅದಕ್ಕೆ ಏನದಲ್ಲ ಮತ್ತು ಇವತ್ತು
ಬಂದಿನ ಮಳೆನೂ ಕಂಟಿನ್ಯೂ ಐತೆ ನೋಡಿರಿ. ಮಳೆನೂ ಬರ್ತಾನೆ ಇದೆ. ಬಳೆ ಒಳಗಡೆನೇ ತಿರುಗಾಡ್ತಾ ಇದ್ದೀನಿ ನಾನು. ಮೋಸ್ಟ್ಲಿ ಇಲ್ಲಿ ನಡುವೆ ಸೆಣಬು ಹಾಕಿದ್ದಾರೆ. ಸೆಣಬು ಹಾಕಿ ಏನು ಮಾಡ್ತಾಯಿದ್ರೆ ಇಲ್ಲಿ ಏನದಲ್ಲ ಸೆಣಬು ಇಲ್ಲಿ ರೂಟ್ ಹೊಡೆದೇವು ಅಂದರೆ ಮತ್ತು ಅದನ್ನು ಕೂಡ ಗೊಬ್ಬರ ಆಗುತ್ತೆ. ಈ ರೀತಿ ಏನದಲ್ಲ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಏನದಲ್ಲ ನಾವು ಮಾಹಿತಿ ಏನದಲ್ಲ ಕೊಡ್ತಾ ಹೋಗ್ಬೇಕಾಗ್ತದೆ. ಓಕೆ, ನಿಮ್ಗೆ ಅದ್ರ ಬಗ್ಗೆ ಏನದಲ್ಲ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂತಂದ್ರೂ ಕೆಳಗೆ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.